ಪ್ರಧಾನಿ ನರೇಂದ್ರ ಮೋದಿ ಉಳ್ಕೊಂಡಿದ್ದಂತ ಹೋಟೆಲ್ನ ಬಿಲ್ ಬಾಕಿ ಇದೆ. ಬರೋಬ್ಬರಿ 80 ಲಕ್ಷ ಬಾಕಿ ಉಳಿಸ್ಕೊಂಡಿದೆ ಅರಣ್ಯ ಇಲಾಖೆ. 80 ಲಕ್ಷ ಬಿಲ್. ಓ ಮೈ ಗಾಡ್. ಮೈಸೂರಿನ ಸ್ಟಾರ್ ಹೋಟೆಲ್ನ ಬಿಲ್ ಬಾಕಿ ಇದೆ. 2023ರ ಏಪ್ರಿಲ್ 9ರಂದು ಬಂಡೀಪುರಕ್ಕೆ ಮೋದಿ ಭೇಟಿಯನ್ನ ಕೊಟ್ಟಿದ್ರು. ಹುಲಿ ಸಂರಕ್ಷಿತ ಅರಣ್ಯದ 50ನೇ ವರ್ಷದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ರು. ಜೂನ್ 1ರ ಒಳಗಾಗಿ 80 ಲಕ್ಷ ಬಿಲ್ಲು ,18% ಬಡ್ಡಿ ಸಹಿತ ಪಾವತಿಸಬೇಕು. ಮೇ 21ರಂದು ಅರಣ್ಯ ಇಲಾಖೆಗೆ ಹೋಟೆಲ್ ಮಾಲೀಕರು ಪತ್ರ ಬರೆದಿದ್ದಾರೆ. ಬಿಲ್ ಪಾವತಿಸದೇ ಇದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನ ನೀಡಿ ಪತ್ರವನ್ನ ಬರೆದಿದ್ದಾರೆ. ಇದೆಂಥ ವಿಚಾರ. ಪ್ರಧಾನಿಗಳು ಉಳ್ಕೊಂಡಿದ್ದಂಥ ಹೋಟೆಲ್ನ ಬಿಲ್ ಅನ್ನ ಪಾವತಿ ಮಾಡೋದಕ್ಕೆ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದಂತಹ ಕಾರ್ಯಕ್ರಮ ಇದು. ಈಗ ಅವರು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸಬಹುದು. ಈ ಕಾರ್ಯಕ್ರಮಕ್ಕೆ ಒಟ್ಟು 6 ಕೋಟಿ ವೆಚ್ಚ ಆಗಿತ್ತು. ಏನ್ರಿ ಕೋಟಿ ಲಕ್ಷ ಇದಕ್ಕೆ ಇದೆ ಇಲ್ವಾ? ಈಗ ಬಿಡುಗಡೆ ಆಗಿರೋದು 3 ಕೋಟಿ ಮಾತ್ರ. ರಾಡಿಸನ್ ಬ್ಲೂ ಹೋಟೆಲ್ ಇದು ಮೈಸೂರಿನ 80 ಫೀಟ್ ರೋಡ್ ಅಲ್ಲಿ ಇದೆ. ರಾಡಿಸನ್ ಬ್ಲೂ ಹೋಟೆಲ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ. ಇದೇ ಹೋಟೆಲ್ ಅಲ್ಲಿ ಇಟ್ಸ್ ನೋ ಡೌಟ್ ಇಟ್ಸ್ ಅ ಸ್ಟಾರ್ ಹೋಟೆಲ್. ಅಲ್ಲಿ ಮೋದಿ ಅವರು ಉಳ್ಕೊಂಡಿದ್ರು. ತುರ್ತಾಗಿ ಹಣ ಬಿಡುಗಡೆ ಮಾಡಿ ಅಂತ ಹೋಟೆಲ್ ಮಾಲೀಕರು ಪತ್ರವನ್ನ ಬರೆದಿದ್ದಾರೆ. ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಸಾಮಾನ್ಯ ಜನರು ಉಳ್ಕೊಂಡ್ರೆ ಒಂದು 3,000 ಮ್ಯಾಕ್ಸಿಮಮ್ ಒಂದು 10,000 ರೂಪಾಯಿ ಹೋಟ್ಲು ಬಿಲ್ ಬರ್ಬೋದೇನೋ ರಾಡಿಸನ್ ಬ್ಲೂ ಲೆಕ್ಕಕ್ಕೆ ತಗೊಂಡ್ರೆ. ಆದ್ರೆ ಪ್ರಧಾನಿಗಳು ಉಳ್ಕೊಂಡಿದ್ದಂಥ ಹೋಟೆಲ್ 80 ಲಕ್ಷ ರೂಪಾಯಿ ಬಿಲ್ ಅನ್ನ ಅರಣ್ಯ ಇಲಾಖೆ ಉಳಿಸ್ಕೊಂಡಿದೆ. ಬೊಮ್ಮಾಯಿ ಸರ್ಕಾರದಲ್ಲಿ ಆಗಿದಂಥ ಕಾರ್ಯಕ್ರಮ. ಬಿಲ್ ಕಟ್ಟೋದಕ್ಕೂ ದುಡ್ಡಿಲ್ವಾ ಅರಣ್ಯ ಇಲಾಖೆಯಲ್ಲಿ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. 80 ಲಕ್ಷ ಅಂದ್ರೆ ಹುಡುಗಾಟದ ವಿಚಾರ ಅಲ್ಲ, ಸಣ್ಣ ಪುಟ್ಟ ಅಮೌಂಟ್ ಕೂಡ ಅಲ್ಲ. ಹೌದು ಸಿಂಧೂರ, ಏನೋ ಸುಮಾರು 6 ಕೋಟಿ ವೆಚ್ಚದಲ್ಲಿ ಮೈಸೂರು ಪ್ರವಾಸವನ್ನ ಹಮ್ಮಿಕೊಂಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಅಂದ್ರೆ ಒಟ್ಟಾರೆ ಪ್ರವಾಸದ ಪ್ಯಾಕೇಜ್ 6 ಕೋಟಿ ಆಗಿತ್ತು. ಕೇಂದ್ರ ಅರಣ್ಯ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮ ನಿಗದಿಯಾಗಿತ್ತು. ರಾಜ್ಯ ಅರಣ್ಯ ಇಲಾಖೆ ಕೂಡ ಒಂದು ಕಾರ್ಯಕ್ರಮದ ಕೋಆರ್ಡಿನೇಷನ್ ಅನ್ನ ಮಾಡಿತ್ತು. ಅಂದ್ರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವಾಗಿ 50 ವರ್ಷ ತುಂಬಿದ ಹಿನ್ನೆಲೆ ನರೇಂದ್ರ ಮೋದಿ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನರೇಂದ್ರ ಮೋದಿ ಅವರು ಉಳ್ಕೊಂಡಿದ್ದಂತ ಮೈಸೂರಿನ ಪಂಚತಾರ ಹೋಟೆಲ್ ಏನಿದೆ, ಇದಕ್ಕೆ ಬಿಲ್ ಅನ್ನ ಕಟ್ಟಬೇಕಾಗಿದ್ದಂತಹ ಅರಣ್ಯ ಇಲಾಖೆ ಬಿಲ್ ಅನ್ನ ಕಟ್ಟದೆ ಇದೀಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೂ ಕೂಡ ಮುಜುಗರವನ್ನ ತಂದು ಇಟ್ಟಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 18% ಬಡ್ಡಿ ಸಮೇತ ನೀವು ಜೂನ್ 1ರೊಳಗಾಗಿ ಬಿಲ್ ಅನ್ನ ಕಟ್ಟಲಿಲ್ಲ ಅಂದ್ರೆ ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಹೋಟೆಲ್ನ ವ್ಯವಸ್ಥಾಪಕರು ಇದೀಗ ರಾಜ್ಯ ಅರಣ್ಯ ಇಲಾಖೆಗೆ ಹಾಗೂ ಕೇಂದ್ರ ಅರಣ್ಯ ಇಲಾಖೆಗೆ ಪತ್ರವನ್ನ ಬರೆದಿದೆ. ರಾಜ್ಯ ಅರಣ್ಯ ಇಲಾಖೆಗೂ ಕೂಡ ಖರ್ಚಿಗೆ ಸಂಬಂಧಪಟ್ಟಂತೆ ಬಿಡುಗಡೆ ಆಗ್ಬೇಕಾಗಿದ್ದಂತ ಒಟ್ಟು ಇನ್ನು ಉಳಿದ 3 ಕೋಟಿ ಹಣ ಬಿಡುಗಡೆ ಆಗಿಲ್ಲ. ಹೀಗಾಗಿ ರಾಜ್ಯ ಅರಣ್ಯ ಇಲಾಖೆ ಈ ರೀತಿಯಾದಂತ ವಿಚಾರವನ್ನ ಮುಂದಿಟ್ಕೊಂಡು ಕೇಂದ್ರದ ಅರಣ್ಯ ಇಲಾಖೆಗೆ ಪತ್ರ ಬರೆದಿದೆ. ಆದ್ರೆ ಪತ್ರ ಸಂಬಂಧಪಟ್ಟಂಗೆ ಇನ್ನು ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಈ ವಿಚಾರ ನಿಜಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅತ್ಯದ್ಭುತ ಕಾರ್ಯಕ್ರಮಕ್ಕೆ ಕರೆತಂದಂತ ಅರಣ್ಯ ಇಲಾಖೆ ಇದೀಗ ಮುಜುಗರವನ್ನ ತಂದಿಟ್ಟಿರ್ತಕ್ಕಂತ ವಿಚಾರ ಇದೀಗ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು ಸಿಂಧೂರ. ಧನ್ಯವಾದ ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.